ಹಾಯ್ ಹಲೋ ವೆಲ್ಕಮ್ ಟು ಶ್ರೀನಂದಿ ನರ್ಸರಿ. ಇದು ನೋಡ್ತಾ ಇರೋದು ಬಂದು ವೆರಿಗೇಟೆಡ್ ಬನಾನಾ ವೆರೈಟಿ ನಿಮಗೆ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಇದು ವೆರಿಗೇಟೆಡು ಬಾಳೆ ಎಲೆ ಯಾವ ಥರ ಇರುತ್ತೆ, ಕಾಯಿ ಕೂಡ ಅದೇ ಥರನೇ ಬರುತ್ತೆ. ಇದು ಬಂದು ರೆಡ್ ಬನಾನಾ ಅಂದರೆ ಕೇರಳ ಕಡೆ ಬೆಳೆಯುವಂಥ ಗಿಡ. ಇದು ವಿಶೇಷತೆ ಇಲ್ಲೇ ಲೋಕಲ್ ಅಂದರೆ ಕೇರಳದ ಲೋಕಲ್ ತಳಿ ಇದು. ಇದು ಬಂದು ಬೇಬಿ ಫಿಂಗರ್ ಅಂತ. ಮತ್ತು ಇದು ಬಂದು ನಮ್ಮ ಕರ್ನಾಟಕದಲ್ಲಿ ಚಿಪ್ಸ್ಗಾಗುವಂಥ ಗಿಡ. ಇದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಅಂದರೆ ಹುಳಗಳು ಹೊಡೆದು ತಿನ್ಕೊಬಿಟ್ಟಿದೆ, ಹಾಗಾಗಿ ಈ ಥರ ಇದೆ. ಅದ್ರ ಬಿಟ್ಟು ಇದು ಬಂದು ಡಬ್ಬಲ್ ಮೂಹ ಅಂತ, ಅಂದರೆ 2 ಗೊನೆ ಬಾಳೆಹಣ್ಣು, 2 ರಿಂದ 4 ಗೊನೆ ಬಾಳೆಹಣ್ಣು ಬಿಡ್ತದೆ ಒಂದೇ ಗಿಡದಲ್ಲಿ. ಇದರ ವಿಶೇಷತೆಯೇ ಆ ಥರ ಇರುತ್ತೆ. ಇದು ಬಂದು ರೆಡ್ ರೆಡ್ ಅಂತ, ಇನ್ಸೈಡು ರೆಡ್ ಇರುತ್ತೆ ಬಾಳೆ ಗೊನೆ, ಒಳಗಡೆನೂ ರೆಡ್ ಕೂಡ ಇರುತ್ತೆ. ಸೊ ಆ ಥರ ಸ್ಪೆಷಾಲಿಟಿ ಇರೋಂಥ ಬಾಳೆ ಗಿಡ ಇದು. ಇನ್ನೂ ಕೆಲವು ಒಳಗಡೆ ಇದೆ, ಅದು ತೋರಿಸ್ಲಿಕ್ಕಾಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಸ್ನೋ ಬನಾನಾ ಅಂತ ಇದೆ. ಇದು ಕ್ರಾಬ್ ಅಂತ, ಕ್ರಾಬ್ ವೆರೈಟಿ. ಪೊನ್ನಂಗ್. ಇದು ಸಿ ವಿ ರೋಸ್ ವೆರೈಟೀಸ್ ಇದು. ಇದೆಲ್ಲ ಕೆಲವರೆಲ್ಲ ನಮ್ಮ ದಯಾಪ್ರಸಾದ್ ಅವರು ಕೊಟ್ಟಿರೋಂಥದ್ದು, ಶಿವಪ್ರಸಾದ್ ಅವರು ಕೊಟ್ಟಿರೋಂಥದ್ದು. ಈ ವೆರೈಟಿ ಬಂದು ಬೇಬಿ ಫಿಂಗರ್ ಅಂತ ವೆರೈಟೀಸ್. ಇದು ಬಂದು ಡ್ರಾಫ್ ವೆರೈಟಿ ಬನಾನಾ. ಇದು ಅಂದರೆ ತೀರಾ ಗಿಡ್ಡವಾಗಿ ಕಾಯಿ ಬಿಡುವಂಥ ತಳಿಯ ಗಿಡ ಇದು, ಕ್ರಾಬ್ ವೆರೈಟಿ. ಪೊಂಗಲು, ಈ ವೆರೈಟಿ ಬಂದು ಪೊಂಗಲ್ ಅಂತ. ಇದು ಒಂದು ನಯಾ ವೆರೈಟಿ, ವಿದೇಶಿ ತಳಿ ಇದು. ಸ್ನೋ ಬನಾನಾ, ಈ ವೆರೈಟಿ ಬಂದು ಸ್ನೋ ಬನಾನಾ ಅಂತ ಕರಿತೀವಿ ನಾವು ಇದನ್ನು. ಇದು ತುಂಬ ರೇರ್ ವೆರೈಟಿ. ಇದು ಕಾಯಿ ಬಿಟ್ಟರೂ ಕೂಡ ಇದರಲ್ಲಿ ಹಣ್ಣಿನ ಅಂಶ ಇರಲ್ಲ, ಬೀಜದ ಅಂಶ ಇರುತ್ತೆ. ಸೊ ತಿನ್ಲಿಕ್ಕೆ ಯೂಸ್ ಆಗೋಲ್ಲ, ಮೆಡಿಸಿನ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಇದು ಒಂದು ಹೊಸ ವೆರೈಟಿ, ಶಿವಪ್ರಸಾದ್ ಅವರು ಕೊಟ್ಟಿರೋವಂಥ ಗಿಡ. ಇದು ಚಿಪ್ಸ್ಗೆ ಯೂಸ್ ಮಾಡೋವಂಥ ಗಿಡ. ಇದು ತುಂಬ ಸ್ಪೆಷಲ್ ಇದೆ, ಕಾಸ್ಟ್ಲಿ ಇದೆ ಚಿಪ್ಸ್ ಕೂಡ. ಇದ್ರದ್ದು 1 kg ಬಂದು 400 ರಿಂದ 500 ರೂಪಾಯಿಗೆ ಹೋಗುತ್ತೆ. ಸ್ಟೆಕ್ ಮೂಸಾ ಅಂತ ವೆರೈಟಿ ಇದು. ಇದು ಕೂಡ ನ್ಯೂ ವೆರೈಟಿ. ಇದು ಅಂದರೆ ಗೊನೆಯಲ್ಲೇ ಇವಾಗ ನಾವು ಏನು ಕೆಳಗಡೆ ಮಾತೆ ಏನಿರುತ್ತೆ ಅದು ಅದೇ ಆಟೋಮೆಟಿಕ್ ಉದುರೋಗುತ್ತೆ. ಈ ಗಿಡದ ವಿಶೇಷತೆ ಇದು.